मज्जगद्गुरु पंचाचार्य महाराज की जय। सद्गुरु बसवलिंग शिवाचार्य महाराज की जय। वागर्थ विव संपृक्तो वागर्थ प्रतिपत्तये जगतपितरौ वंदे पार्वती परमेश्वरौ। त्रिकाल ವಂದನೀಯ ಪ್ರಾತಸ್ಮರಣೀಯ ಪೂಜ್ಯ ಗುರುಗಳನ್ನು ಧ್ಯಾನಿಸಿ ಸುಕ್ಷೇತ್ರಾಧಿಪತಿ ರೇಣುಕ ಭಗವತ್ಪಾದರ ಸಾನ್ನಿಧ್ಯದಲ್ಲಿ ಪಾಲ್ಗೊಂಡಂತ ನಮ್ಮೆಲ್ಲರ ಸಾಕ್ಷ್ಯ ಸ್ವರೂಪನಾದ ಶಿವನನ್ನು ಸ್ಮರಿಸಿ ಪ್ರತಿನಿತ್ಯ ಮಹಾಪೂಜಾ ಪ್ರಸಾದ ಮತ್ತು ಪ್ರವಚನ, ಪೂಜಾ ಪ್ರಸಾದ ಪ್ರವಚನ ಆ ಮಾಧ್ಯಮದಲ್ಲಿ ಪ್ರತಿನಿತ್ಯ ತಾವೆಲ್ಲರೂ ಕೆಲವೊಂದು ವಿಚಾರಗಳನ್ನ ತಾವೆಲ್ಲ ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಉದ್ದೇಶ ಇಲ್ಲಿ ಬೀದರ ನಾಡಿನಲ್ಲಿ ರೇಣುಕಾಚಾರ್ಯರ ಮಂದಿರ ಅಂತಂದ್ರ ಭವ್ಯವಾಗಿರತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಕಲ್ಯಾಣ ನಗರದಲ್ಲಿ. ಇಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ 4 ರಾಜ್ಯಗಳಿಂದ ಇಲ್ಲಿ ಜನ ಬರ್ತಾ ಇದ್ದಾರೆ. ಇವತ್ತು ವೀರ ಸೋಮೇಶ್ವರ ಶಿವಾಚಾರ್ಯರು ಜಗದ್ಗುರುಗಳು हे महाराष्ट्र तिथून आलेले हे लोक, अजून काही लोक बसलेले महाराष्ट्राचे. मी कन्नडमध्ये बोलत असल्यामुळं त्यांना फार दिक्कत होते. आता बसून काय म्हटलंय म्हणून ते निघून गेले. कळतच नाही बसून काय म्हटलं. ಈ ಭಾಗದಲ್ಲಿ ಕೆಲವು ದಿವಸದಿಂದ ಇದು 2-3ನೇ ಅನುಷ್ಠಾನ ನಮ್ಮದು. ಅಧಿಕ ಮಾಸದಲ್ಲಿ ಮಾಡಿದೀವಿ, ಮೊದಲು ಇದಕ್ಕಿಂತ ಮುಂಚೆನೂ ಕೂಡ ಮಾಡಿದೀವಿ, ಮತ್ತೆ ಇವಾಗ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತಂದ್ರ ಇಲ್ಲಿ ಬೆಳವಣಿಗೆ ಆಗಬೇಕು, ವಿಕಾಸ ಆಗಬೇಕು. ಬಂದಂತ ಭಕ್ತಾದಿಗಳಿಂದ ಅಪೇಕ್ಷೆ ಪಡಲಾರದೆ ನಮ್ಮ ಅನಿಸಿಕೆಗಳು ಅವರೆದುರಿಗಿಟ್ಟಾಗ ಅವರ ಮನಸ್ಸಿನಿಂದ ಅವರ ಸ್ವ ಇಚ್ಛೆಯಿಂದ ಕೊಡುವಂತ ಭಾವನೆ ಇಲ್ಲಿ ನಿರ್ಮಾಣ ಆಯಿತು ಅಂತಂದಾಗ ಸಹಜ ಮಿಲಾತೋ ದೂದ ಸಮಾನ ಅನ್ನುವ ಹಾಗೆ ಸಹಜ ರೀತಿಯಿಂದ ಬಂದಂತ ದುಡ್ಡಿನಿಂದ ಇಲ್ಲಿ ಎಲ್ಲ ಕಟ್ಟಡ ಆಗ್ತಾ ಇದೆ. ಯಾರಿಗೂ ಕೂಡ ಕೊಡ್ರಿ ಅಂತ ಹೇಳ್ಕೊಂಡು ಜಬರ್ದಸ್ತಿ ಯಾರಿಗೆ ಮಾಡಿಲ್ಲ, ಅವರ ಮನಸ್ಸಿನಿಂದ ಇಲ್ಲಿ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಿನ್ನ ಒಬ್ಬರು ಭಕ್ತರು ಬಂದಿದ್ರು, ಅವ್ರಿಗೆ ಆರಾಮ ಇರಲಿಲ್ಲ. ತಮ್ಮಲೂರಿಗೆ ಬಂದು ಬಹಳಷ್ಟು ಖರ್ಚು ಮಾಡಿದ್ದೀವಿ ಅಪ್ಪವರೇ, ಹ್ಯಾಂಗಾರೆ ಮಾಡ್ರಿ ನಮಗ ಇದರಿಂದ ರೋಗದಿಂದ ಮುಕ್ತನಾಗಲಿ ಅನ್ನತಕ್ಕಂಥದ್ದು ಭಾವನೆ ವ್ಯಕ್ತ ಮಾಡಿದಾಗ
ನಿನ್ನ ಬಂದು ಭೇಟಿ ಆದ್ರೂ ನಾನೇ ಅವ್ರಿಗೆ ಪರಿಚಯ ಇಡಲಿಲ್ಲ. ಇಷ್ಟಾಂಗ ನಿಮ್ಮದು ಪರಿವರ್ತನ ಆಗ್ಯದ. ಇಲ್ಲ, ತಮ್ಮ ದರ್ಶನ ಮಾಡ್ಕೊಂಡು ಬಂದ್ಮೇಲೆ ಎಲ್ಲ ಆರಾಮ ಹೋಗ್ಯದ. ಏನ್ ಸೇವಾ ಮಾಡ್ಬೇಕು ಹೇಳ್ರಿ, ನಾ ಸೇವಾ ಮಾಡ್ತೀನಿ. ಷಣ್ಮುಖ ಸ್ವಾಮಿ ಕುಂತಿದ್ರು ಪಕ್ಕದಾಗ. ಹೇಳ್ರಿ ಸೇವಾ, ನಿಮ್ ಮನಸ್ಸಿಗೆ ಏನ್ ಕೊಡೋದ ಕೊಡ್ರಿ ಅಂತ. ಅವರು 51,000 ಕೊಡ್ತೀನ್ರಿ ಅಂತೇಳಿ ಸಂಕಲ್ಪ ಮಾಡಿದ್ರು ನಿನ್ನೆ. ಇದರ ಅರ್ಥ ಏನಪ್ಪ? ಅಲ್ಲಿ ಕೃಪಾಶೀರ್ವಾದ ತೆಗೆದುಕೊಂಡು ಆನಂದ ಪಟ್ಟಂತ ಅನೇಕ ಭಕ್ತಾದಿಗಳು ನಮಗೆ ಭೇಟಿಯಾಗಲಿಕ್ಕ ಇಲ್ಲಿ ಬರ್ತಾ ಇದ್ದಾರೆ. ಅವರ ಮನಸ್ಸಿನಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇರ್ಲಿ, ನಿನ್ನೆ ದಿವಸ ನಾನು ಹೇಳ್ತಾ ಇದ್ದೆ, ನಾವು ಮಾಡಿರ್ತಕ್ಕಂಥ ಪುಣ್ಯದ ಪ್ರಭಾವದಿಂದ ಅನಂತ ಜನ್ಮದಲ್ಲಿ ಆನಂದವನ್ನ, ಅನುಕೂಲವನ್ನ ನಾವು ಪಡ್ಕೊಂಡು ಜನ್ಮ ತಾಳಿ ಬರ್ತೀವಿ. ಇದು ಹಿಂದಿನ ಜನ್ಮದ ಕರ್ಮದ ಫಲವಾಗಿ ನಾವು ಈ ಜನ್ಮಕ್ಕೆ ಬಂದಿರ್ತೀವಿ. ಕೇಲಿಯ ಕರ್ಮಾತಿ ಭೋಗಾವೇತಿ ಫಲ. ಮಾಡಿರ್ತಕ್ಕಂಥ ಕರ್ಮದ ಫಲ, ಕೆಟ್ಟ ಕರ್ಮ ನಾವು ಮಾಡಿದೀವಪ್ಪ ಅಂತಂದ್ರ ದುಃಖವನ್ನ ಅನುಭವಿಸೋ ಸಲುವಾಗಿ ನಾವು ಈ ಭೂಲೋಕಕ್ಕೆ ಬರ್ತೀವಿ. ಒಂದ್ ವೇಳೆ ಪುಣ್ಯ ಮಾಡಿದೀವಪ್ಪ ಅಂತಂದ್ರ ಆನಂದ ಅನುಭವಿಸೋ ಸಲುವಾಗಿ ಬರ್ತೀವಿ. ನೀನ್ ನೋಡಿ, 1 ಕರೋಡ್ ರೂಪಾಯಿ ಗಾಡಿ ತಗೊಂಡು 1 करोडच्या गाडी घेऊन आले का? मर्सिडीज गाडी नवीन. त्याच्याजवळ आहे भरपूर गाडी. ಅವ್ರ ಹತ್ರ ಬಹಳಷ್ಟು ಗಾಡಿಗಳು, ಫಾರ್ಚುನರ್ ಗಾಡಿವ, ಆ ಗಾಡಿವ, ಈ ಗಾಡಿವ. ಅಂದ್ರೂ ಕೂಡ ಈ ಗಾಡಿ ತಗೊಂಡ್ರು. ನಾ ಕೇಳಿದೆ, ಈ ಗಾಡಿ ಯಾಕೆ ತಗೊಂಡ್ರಿ ಅಮ್ಮ? ನಾನು ಮನಸ್ಸಿಂದ ಇತ್ತಪ್ಪ ಇಂಥದ್ ಗಾಡಿ ತಗೋಬೇಕು ಅಂತ ತಿಳ್ಕೊಂಡು ನಾ ಗಾಡಿ ತಗೊಂಡೇನ್ರಿ. ಮತ್ತೆ 1 ಕರೋಡ್ ರೂಪಾಯಿ ಗಾಡಿ ಅಂತ ದೊಡ್ಡದು ವೈಭವ, ಇದು ಎಲ್ಲ ಯಾಕೆ ಸಿಗಲಿಕ್ಕತ್ತದ ಅಂತಂದ್ರ ಪುಣ್ಯದ ಪ್ರಭಾವದಿಂದ ಇದೆಲ್ಲ ಕರೋಡ್ ರೂಪಾಯಿ. ಎಲ್ಲರಿಗೂ ಸಿಗ್ತಾವ ಕರೋಡ್ ರೂಪಾಯಿ ಗಾಡಿ. ಸಣ್ಣ ಸಣ್ಣ ಗಾಡಿ 1 ಕರೋಡ್ ರೂಪಾಯಿ ಗಾಡಿಗಳು ಯಾವ ಇದ್ದೀವಿ. ನೀನು ಬಂತು ರಾತ್ರಿ ಸಾಯಂಕಾಲ ಬಂದಿತ್ತು. ಯಾವುದೇ ಗಾಡಿ ಬರಲಿ ನನ್ನ ಕಡೆಯಿಂದ ಅವರು ಪೂಜೆ ಮಾಡ್ತಿದ್ರು. ಈ ಸಲ ಅವರು ಏನು ಮಾಡಿಲ್ಲ. ಆ ಕರೋಡ್ ರೂಪಾಯಿ ಗಾಡಿ ತಂದಾರ, ಹಂಗೆ ನಡೆಸ್ಯಾರ, ಮಾಡಿಲ್ಲ. ಅವ್ನು ಒಯ್ದು ಆ ಬಸ್ಸಿಗೆ ಬರ್ತಾಗ ಗಾಡಿ. ಮತ್ತ ಅಪ್ಪರ ಧ್ಯಾನ ಬಂತು, ಅಪ್ಪ ನಿಮ್ ಕೈಯಿಂದ ಪೂಜೆ ಆಗಿಲ್ಲ, ಮತ್ತೆ ಗಾಡಿ ಬಿಟ್ಟು ಬರ್ತೇವೆ. ಅದ್ ಹಾಗಿದ್ರೆ ನಿಮ್ತನ ನಾವು ಬರಂಗಿಲ್ಲ, ನಮ್ ತನೇನ ಗಾಡಿ ತಗೊಂಡ್ಬರಿ, ನನ್ಗೆ ಬರಕ್ಕಾಗಲ್ಲ ಅಂತಂದ್ರ ರಾತ್ರಿ ಬಂದು ಪೂಜೆ ಮಾಡಿ ಅದಕ್ಕೆಲ್ಲ ರಿಪೇರಿ ಮಾಡ್ಕೊಂಡು ಬಂದು ಪೂಜೆ ಮುಗಿಸ್ಕೊಂಡು ಹೋದ್ರು. ಅಂದ್ರೆ ಅಷ್ಟು ಭಾವನೆ ಇದು ಎಲ್ಲ. ಇದು ಭೋಗ ಭಾಗ್ಯ ಅನ್ನ ಆಚ್ಛಾದನ ಸ್ವದುಃಖ ಅಧಿಕ ಪ್ರಾರಬ್ಧಾಚ ದೇಖ ಲಭ್ಯ ಜೀವ. ಪ್ರಾರಬ್ಧ ಕರ್ಮ ಅಂತ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಇವು 3 ಕರ್ಮಗಳು. ಪ್ರಾರಬ್ಧದಿಂದೇ ಗಂಡ ಸಿಕ್ಕಾನ, ಪ್ರಾರಬ್ಧದಿಂದೇ ಹೆಣತಿ ಸಿಕ್ಕಾನ, ಪ್ರಾರಬ್ಧದಿಂದೇ ಮಕ್ಕಳು ಸಿಕ್ಕಾವ. ಏನ್ರಿ ಸಂತ ಹೆಣಸಿ ಸಿಕ್ಕಳು ಅಂತಂದ್ರ ನಮ್ದು ಪೈಲೆ ಕರ್ಮದ ಕರೆಕ್ಟ್ ಇಲ್ಲ ಅಂತ ತಿಳ್ಕೊಂಡು ದುಃಖ ಕೊಡೋ ಸಲುವಾಗಿ ಗಂಟೆ ಬಿದ್ದಾಳ ಅಂತ ತಿಳ್ಕೋಬೇಕು. ಏನ ಗಂಡು ಹೊಡೆಯೋದು ಬಡಿಯೋದು ಮಾಡ್ತಿದ್ದಪ್ಪ ಅಂತಂದ್ರೆ ಪೈಲೆದ ಕರ್ಮ ಏನಾರ ಕರೆಕ್ಟ್ ಇರ್ಲಿಕ್ಕಿಲ್ಲ, ಇವತ್ತು ಇಂಥ ಜನವದಿ ಇಂಥ ಗಂಡ ಸಿಕ್ಕಾನ ಅಂತ ತಿಳ್ಕೋಬೇಕು. ಮಕ್ಕಳದಿಂದ ತಕಲೀಫಾತಿತ್ತು, ಎಲ್ಲ ಮೊಬೈಲ್ ಆಡಿ ಎಲ್ಲ ಸತ್ಯನಾಶ ಮಾಡಕತ್ತೀವಿ ಅಂತಂದ್ರ ಏನ್ ತಿಳ್ಕೋಬೇಕು? ಪೈಲೆ ದುಶ್ಮನ ನಮ್ಮ ಹೊಟ್ಟಿಗೆ ಬಂದಾನ ಅಂತ ತಿಳ್ಕೋಬೇಕು. ಏನ್ರಿ ಇವೆಲ್ಲ ಬದಲ ತೋಳ ಸಲಕ್ ಬಂದಾವ, ನಮ್ದೆಲ್ಲ ಭೇಡ್ ಮಾಡೋ ಸಲಕ್. ಅದಕ್ಕ ತಕ್ಲೀಫಾಗಿ ಎಲ್ಲಿ ಬರ್ತೀವಿ ಅಂದ್ರೆ ಪುಣ್ಯಾಶ್ರಮಕ್ಕೆ ಬರ್ತೀವಿ. ಅಪ್ಪರಿ ನೋಡ್ರಿ, ನಮ್ಮ ಮಗ ಬಹಳ ಆಟ ಆಡಕತ್ತಾನ, 20-25 लाख ರೂಪಾಯಿ ಅದರಾಗೆ ಹಾಕಿದೆವು, ಹೊಲ ಮಾರಿ ಕಟ್ಟಿದೆವು, ಮನಿ ಮಾರಿ ಕಟ್ಟಿದೆವು, ವಿನಾ ಮುಟ್ಟಕ್ಕೆ ತಯಾರು ಬೇಡ. ನಾನೊಬ್ರು ಬಂದಿರು 50 लाख ರೂಪಾಯಿ ಹಾಕಿನಂತ. 1.5 लाख ರೂಪಾಯಿ ಪಗಾರ ಅದ, ಹೆಂಡತಿಗೆ 1.5 लाख ರೂಪಾಯಿ ಪಗಾರ, ಗಂಡಗೆ 1.5 लाख ರೂಪಾಯಿ ಪಗಾರ. ಅಟ್ಟು ಇದ್ರು ಕೂಡ ಮತ್ತು 50 लाख ರೂಪಾಯಿ ಅದ್ರ ಹಾಕ್ಯಾರ. ಇನ್ನ 3 ಸಲ ತುಂಬ್ಯಾರ. 3 ಟೈಮು
ತುಂಬ್ಯಾರ ತಾಯಿ ತಂದಿ. ಇನ್ನ ಮತ್ತೆ ಹಳ್ಳು ಕೇಳೋದು ಎಷ್ಟಾಗಿದೆ ತಮ್ಮ, ಇನ್ನ ಅದರೇ ಇಟ್ಟು ಇದಿಷ್ಟಾಯ್ತು ಅಂದ್ರೆ ಇನ್ನು ಮುಂದೆ ನಾನು ಬಿಟ್ಟು ಬಿಡ್ತೀನಿ ಅಂತಂದ್ರು. ಎಂತದ 55 ಲಕ್ಷ ರೂಪಾಯಿ ಅದ ಅಂತಂದ್ರು. ಎಲ್ಲೆಂತ ತುಂಬಿ ಹ್ಯಾಂಗ ಮಾಡಬೇಕು? ಇವೆಲ್ಲ ಯಾಕೆ ಆಗ್ತಾವ ಅಂತಂದ್ರೆ ನಮ್ಮ ಕರ್ಮಕ್ಕಾಗಿ ಹುಟ್ಟಿ ಬಂದಿರ್ತಾವ. ಈ ಕರ್ಮ ತೊಳ್ಕೋಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಗುರುಗಳ ಸಹಾರ ತಗೋಬೇಕು. ಸದ್ಗುರುವಿನ ಸಹಾರ, ಸದ್ಗುರುವಿನ ಹತ್ರ ಹೋಗಿ ತಮ್ಮ ದುಃಖವನ್ನ ವ್ಯಕ್ತ ಮಾಡ್ತೀವಿ. ಅವರ ಸಕಾಶದಿಂದ, ಅವರ ಕೃಪಾಶೀರ್ವಾದದಿಂದ ಈ ದುಃಖ ದೂರ ಆಗ್ತದೆ. ಅದಕ್ಕೆ ಅವರ ಆಶ್ರಯ ತಗೊಳ್ತೀವಿ. ಆ ರೀತಿಯಾಗಿ ಅನೇಕ ವಿಚಾರಗಳು ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ. ಹೆಂಗಾಗ್ತದಪ್ಪ ಅಂತಂದ್ರೆ ಹ್ಯಾಂಗ್ ಫೇಡ್ ಮಾಡ್ತೀವಿ ಅಂತಂದ್ರೆ ಒಂದು ಉದಾಹರಣೆ ಹೇಳಿ ವಿರಾಮ ಮಾಡ್ತೀವಿ. ಯಾಕಂದ್ರೆ ಎಲ್ಲ ಕಡೆ ನೀವು ಹೋಗೋದಿರ್ತದ ಅಂದ್ರೂ ಅಂತ ವ್ಯವಹಾರ ಬಾಜು ಇಟ್ಟು ಇಲ್ಲಿ ತನ ಬಂದು ಗುರುಗಳ ಹತ್ರ ಸಾನ್ನಿಧ್ಯದಲ್ಲಿ ಕಾಲ ಕಳೆದಪ್ಪ ಅಂತಂದ್ರ ಕಲಿಯುಗದಾಗ ಕಷ್ಟ ಕಾಲ ಅಂತಂತ. ಗಂಡ ಹೆಂಡತಿ, ಸತಿ ಪತಿ. ಪತಿದೇವ ಬಹಳ ಪೂಜಾ ಪಾಠ ಜಪ ತಪ ಪುಣ್ಯಕರ್ಮ ಮಾಡ್ತಕ್ಕಂಥ ವ್ಯಕ್ತಿ. ಏನ್ರಿ ಗರೀಬಿ ಪರಿಸ್ಥಿತಿ ಇತ್ತು, ಒಳ್ಳೆ ಮೈನತ್ತು ಮಾಡ್ತಿದ್ದ, ಎಲ್ಲ ಮಾಡಿ ಹೆಂಡತಿಗೆ ಮಾಡ್ಕೊಂಡು ಸತಿಪತಿಗಳಾದ. ಉಳ್ಳಕ್ಕ ತಿಲ್ಲಕ್ಕ ಏನು ಕಮ್ಮಿ ಇರಲಿಲ್ಲ. ಬಂದಂತ ಹೆಂಡತಿ ಅಡಮುಟ್ಟಿದ್ದಳು ತೊಡೆ. ಎಷ್ಟಿದ್ರು ಕೂಡ ನೀ ಮೈನತ್ ಮಾಡಿನ ಗಳಿಸು 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 ಉಳಿಸು ಬೆಳೆಸು ಇದೇ ಅನ್ಬೇಕಿ. ಗಳಿಸಬೇಕು, ಬೆಳೆಸಬೇಕು, ಉಳಿಸಬೇಕು, ಈ ಮೂರೇ ಮಾತು. ಉಪಾಸಿರಂ ಉಪರಂತು ಬೆಳಸ ಅಟ್ಟಿಗೆ ಕಮ್ಮಿ ತಿಳಮ್ಮ ಆದ್ರ ನಮ್ದು ವೈಭವ ಎಲ್ಲ ಮಂದಿ ಕಾಣಿಸ್ಬೇಕು. ಪಾಪ ನಿತ್ಯ ಇಲ್ಲಾರ್ದಂಗ ಬೆಳಗನ ಬೇಗನ ದುಡಿದು ಕಷ್ಟಪಟ್ಟು ಬಂದವರಿಗೆಲ್ಲ ದಾನ ಧರ್ಮ ಅದು ಅವನಿಗೆ ಹೆಂಡತಿಗೆ ಕದ್ದು ಮಾಡ್ತಿದ್ದ. ಹೆಂಡತಿ ಹೇಳೋದು ಮಾಡಿಕೊಡ್ತಿದ್ದೆ. ಕೆಲವೊಂದು ದಿವಸದ ನಂತರ ಒಬ್ಬ ಸಾಧು ಬಂದಂತ. ಸಾಧು ಸತ್ಪರು ಸಂತರು ಮಹಾತ್ಮರು ಗುರುಗಳಿಗೆ ನೋಡಿ ಬಹಳ ಖುಷಿ ಆಗ್ತಿತ್ತು. ಶರಣರ ಬರವನಿಗೆ ಪ್ರಾಣ ಜೀವಾಳವಯ್ಯ. ಶರಣರನ್ನು ನೋಡಿ ಮನಸ್ಸು ತುಂಬಬೇಕು, ಭಾವ ತುಂಬಬೇಕು. ಪ್ರಾಣ ಜೀವಾಳವಯ್ಯ ಅನ್ನತಕ್ಕಂಥ ಮಾತ ಅಣ್ಣ ಬಸವಣ್ಣ ಹೇಳಿದ್ದಾರೆ. ಆ ಸಾಧು ನೋಡಿ ಅವನಿಗೆ ಕನಕರ ಬಂದು ಭಿಕ್ಷಾ ಅಂದ ತಕ್ಷಣ ಓಡು ಬಂದ ಹೊರಗಡೆ ಬಂದು ಹೇಳ್ರಿ ಏನ್ ಸೇವೆ ಮಾಡೋಣ, ಏನ್ ಸೇವೆ ಮಾಡ. ಹೆಣ್ತಿ ಹೊರಗೆ ಬಂದು ಏನ್ ಸೇವೆ ಮಾಡ್ತಿ ಯಾರೋ ಏನೋ ಹೋಗ್ಲೇ ಅಂತೇಳಿ ಬೈಲಿಕತ್ತಾಳ. ಯಾರಿಗೆ? ಗಂಡ. ಅಂದ್ರೂ ಕೂಡ ಎಂದೂ ಸಿಟ್ಟು ಮಾಡಿದಿಲ್ಲ, ಹೆಂಡತಿಗೆ ಎಂದೂ ಬೈದಿದ್ದಿಲ್ಲ. ಒಂದ್ ಯಾಡ್ಡು ಲಗಾಸದಾಗಿಲ್ಲ. ಪಡಲ್ಲದಿಸಿ ಯಾರು ಯಾಕ ಸಾಧುಗಳಿಗೆ ಹೇಗೆ ಮಾಡ್ಕೊತಾಳ ಅಂತ ತಿಳ್ಕೊಂಡು ಅವನಿಗೆ ಕನಿಕರು ಬಂತು. ಹೊಡನ ಶಾಂತ ಕುಂತಳಕಿ. ಎಂದೂ ಹೊಡಿಲಾರ್ದ ಮನುಷ್ಯ ಹೊಡೆದಾನ, ನನಗೆ ಇಡುತ್ತಾನೋ ಇಲ್ಲೋ ಅಂತೇಳಿ ಅಂಜಿ ಎಲ್ಲಾ ವ್ಯವಸ್ಥೆ ಮಾಡಿದ್ರು. ಯಾರ್ದು? ಆ ಸಾಧನ ವ್ಯವಸ್ಥೆ, ಊಟದ ವ್ಯವಸ್ಥೆ ಮಾಡ್ತಾರೆ. ಎಲ್ಲ ಗರಮ ಎಲ್ಲ ನೀಡಿ ಅವನಿಗೂ ಸಮಾಧಾನ ಆಯ್ತು. ಇವತ್ತು ಇಲ್ಲೇ ಮುಕ್ಕ ಮಾಡ್ತೀನಿ ಅನ್ನೋ ಸಾಧು. ಮುಕ್ಕ ಬಂದಾದ್ರೆ ಮತ್ತೆ ಶೆಟ್ಟಿಗೆ ಬಂದಳು. ಇಲ್ಲಿ ಜಾಗ ಇಲ್ಲ, ನೀವು ಮಲ್ಕೋಬೇಡ ಅಂದ್ರೂ ಶೆಟ್ಟಿಗೆ ಬಂದು ಈ ರಾತ್ರಿ ಇಲ್ಲಿ ಹೋಗ್ತಾನ ಇರ್ಲಿ ವಿಶ್ರಾಂತಿ ಮಾಡ್ದ. ಮುಂಜಾನೆ ಎದ್ದು ಮತ್ತೆ ಸ್ನಾನ ಅದೆಲ್ಲ ಆದ್ಮೇಲೆ ಹಾಗೆ ಇಲ್ಲಿ ನಾಷ್ಟ ಆಗತ್ತದ. ಆ ರೀತಿ ನಾಷ್ಟ ಭೀ ಆಯ್ತು. ಆದ್ಮೇಲೆ ಥೋಡೆ
ಸತ್ಪುರುಷರ ಹತ್ರ ಕುಂತು ಕೆಲವೊಂದು ಮಾತುಗಳು ಕೇಳಬೇಕು ಅಂತ ತಿಳ್ಕೊಂಡು ಏನ್ ಮಾಡೋದಂದ್ರೆ ಅಂಗಳದಾಗ ಬಿಸಿಲಿತ್ತು ತೋರ ಬಿಸಿದಾಗ ಕುಂತು ಮಾತುಕತೆ ನಡೆದರು. ಯಾರ್ಯಾರ್ದು? ಸಾಧು ಮತ್ತ ಗಂಡನ. ನಿಮ್ದು ಯಾವ ಊರ, ಎಲ್ಲಿಂದ ಬಂದ್ರಿ ಕೇಳ್ಬೋದು. ಎಲ್ಲ ಆದ್ಮ್ಯಾಲ ಯಾವ ಊರ ಏನಂತ ಕೇಳತ್ರಿ. ಹಿಂಗಾಗಲ್ಲ. ಈಗ ಬಂದ್ಗಳಿಗೆ ಕೇಳ್ತೀವಿ, ಯಾಕ, ಎಲ್ಲಿಂದ ಬಂದ್ರಿ, ಏನ್ ಸುದ್ದಿ, ನೀನ್ ಆಧಾರ್ ಕಾರ್ಡ್ ಅದ ಏನಂದ್ರೆ ಧೋಕಾ ಮಾಡೋರಲ್ಲ. ಆತಂಕವಾದಿಗಳನ್ನು ಕೂಡ ಸಾಧು ವೇಷ ಹಾಕೊಂಡು ಬರ್ಲಿಕ್ಕಂತಾರಂತ ಇದರ ಕುಂಭಮೇಳದಾಗ ಸಾಧು ವೇಷ ಹಾಕೊಂಡು. ಅದಕ್ಕೆ ಈಗ ಜಮಾನದ ಪ್ರಕಾರ ಮೊದಲೇ ಕೇಳ್ಬೇಕಾಗ್ತದೆ. ಎಲ್ಲ ಆದ್ಮೇಲೆ ಕೇಳ್ತಾರೆ. ಮೊದಲು ಊಟ ಮಾಡ್ರಿ ಅಂತಿದ್ದೀರಂತ. ಬಂದ ತಕ್ಷಣ ಊಟ ಮಾಡ್ರಿ, ತಗೊಳ್ರಿ, ಹೊಟ್ಟೆ ತುಂಬುದ ಮ್ಯಾಲ ಎಲ್ಲಿಂದ ಬಂದ್ರಿ, ಯಾಕ, ಏನ್ ಸುದ್ದಿ ಕೇಳಿದ್ರ ಮರುದಿನ ಕೇಳೋದ. ಎಲ್ಲಿಂದ ಬಂದ್ರಿ, ಏನು, ಹೆಂಗ, ಅವನ ಕಥೆ ಹೇಳ್ದ. ನೋಡಪ್ಪ, ನಿನ್ನಂಗೆ ಬಹಳ ದೊಡ್ಡ ಶ್ರೀಮಂತಿದ್ದ ನಾನು. ಹೆಂಡತಿಗೆ ಮಾಡ್ಕೊಂಡ, 4 ಮಕ್ಕಳಾದ್ರು, ನನಗೆ ಏನು ಕಮ್ಮಿ ಇರಲಿಲ್ಲ. ಅದಕ್ಕೆ ವಾನಪ್ರಸ್ಥ ಸನ್ಯಾಸ, ನಾನು ಬಂದಿದ್ದ ಜೀವನ ಸಾರ್ಥಕತೆ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡು ನಾನು ಸನ್ಯಾಸಿ ತಗೊಂಡು ನಾನು ಕಲ್ಯಾಣ ಮಾಡ್ಕೋಬೇಕಂತ ನಡೆದೀನಿ. ಇಂಥದ್ದು ವೈರಾಗ್ಯ ಯಾಕೆ ನಿರ್ಮಾಣ ಆಯಿತು? ಒಂದಾನೊಂದು ಈ ಶರೀರ ಬಿಟ್ಟು ಹೋಗ್ಬೇಕಲ್ಲ. ಈ ಶರೀರ ಬೀಳಕ್ಕಿನ ಮೊದಲ ಈ ನಂದು ಕಲ್ಯಾಣ ಆಗಬೇಕು ಅಂತ ವಿಚಾರ ಮಾಡಿ ಬಿಟ್ಟಿನಿ. ಈ ಜೋಳಿದಾಗ ಏನದ ಅಂತ ಕೇಳ. ನಿಮ್ ಜೋಳಿಗೆದಾಗ ಏನದ ಅಂದ ಊಟಕ್ಕೆ ಬಟ್ಟೆ ಅವ ತೆಗದಿಗೆ ತೋರ್ಸೋದಿಲ್ಲ. ಒಂದು ರೇಷ್ಮೆದಾಗ ಗಂಟಿತ್ತು, ರೇಷ್ಮೆ ಗಂಟು. ಆ ರೇಷ್ಮೆ ಗಂಟಿಂದಾಗ ಏನದ ಅಂತ, 1,000 ಸುವರ್ಣ ನಾಣ್ಯವ, 1,000. ಅವಂದ ಎಲ್ಲನೇ ಬಿಟ್ಟು ಬಂದ ಮನುಷ್ಯ ಈ ಬಂಗಾರ ತಗೊಂಡು ಯಾಕೆ ನಡೆದಿದೆ ಅಂತ ಕೇಳ್ದ. ಅವಾಗ ನಮ್ಮ ಮಕ್ಕಳಿಗೆ ಎಲ್ಲ ಹಂಚಿ ಬರ ಮುಂದ ಮಕ್ಕಳೇ ಅಂದ್ರು, ನಿನ್ನ ಕೈಲಿ ಏನಾದ್ರೂ ದಾನ ಮಾಡು, ಎಲ್ಲೆಲ್ಲಿ ಪರಿಸ್ಥಿತಿ ಗಂಭೀರ ಇತ್ತಂತಂದ್ರ ಅಂಥ ಜಾಗದಾಗ ನೀವು ಒಂದೊಂದು ನಾಣ್ಯ ದಾನ ಮಾಡ್ಕೊತ ಹೋಗ ಅಪ್ಪ ಅಂತ ಹೇಳಿ ನನಗೆ 1,000 ನಾಣ್ಯ ಕೊಟ್ಟಾರ. ಇದಕ್ಕೆ ನಾನು ಕುಂಭಮೇಳ ನಡೆದೀನಿ, ಅಲ್ಲಿ ಒಂದು ಭಂಡಾರ ಮಾಡ್ತೀನಿ, ಭಂಡಾರ ಮಾಡಿ ಇದರದೆಲ್ಲ ಖರ್ಚಾದ ಕೊಡವಿದ್ದೀನಿ, ಹಂಗ ಹಿಂಗ ಎಲ್ಲ ಮಾತಾಡಿದಾಗ ಈಕಿ ಕದ್ದು ಕೇಳುದು ಹೆಣತಿ ಅಂತ ಹಳ್ಳಗೂ ಬಂದಳು. ಆಕೆ ಅಂದಳು, ನಾ 1,000 ರೂಪಾಯಿ ಬಂಗಾರದ ನಾಣ್ಯ ನೋಡೇ ಇಲ್ಲ, ಅದ ಕಣ್ಣು ತುಂಬಾ ನೋಡ್ತೀನಿ, ಖುಲ್ಲ ಇಡ್ರಿ ಅಂದ್ರೆ ಆಕೆ ನಾನು ನೋಡೇ ಇಲ್ಲ. ಅವಾಗ ಸೇವಾ ಭಾಳ ಮಾಡಿದ್ಳು ಪಾಪ, ಗರಮ ಎಲ್ಲ ತಿನ್ಸಿದಳು. ಹಳ್ಳಗೆ ಬಿಚ್ಚಿ ತೋರ್ಸದ, ಕಣ್ಣು ಕೆಂಪಾದಳು. ಆಕಿ ಬಂಗಾರ ಬಿ ಕೆಂಪ, ಕಣ್ಣು ಬಿ ಕೆಂಪ. ಅಕ್ಕಿನ ಮನುಷ್ಯದಾಗ ಏನ್ ಹೊಡಿತು, ಇವತ್ತೊಂದಿನ ಇವರಿಗೆ ಮುಖ ಮಾಡ್ಕೋಬೇಕು, ರಾತ್ರಿ ಇದು ಹಡಪ್ ಮಾಡ್ಕೊಂಡ. ಗುರುಗಳೇ, ನಿಮ್ ಸೇವಾ ಮಾಡ್ಬೇಕಂತ ಏನೋ ನನ್ನ ಮನಸ್ಸಾಗ್ಯದ, ಇವತ್ತು ಒಂದಿನ ಏರ್ಲಿ ಅಂತ. ಇಲ್ಲಮ್ಮ ನನಗೆ ಹೋಗ್ಬೇಕಂತ. ಇಲ್ಲ, ನನ್ನ ಸೇವಾದೇನೇನು ಕಮ್ಮಿ ಇತ್ತು ಅಂತಂದ್ರೆ ಹೋರಿ. ನಿಮ್ಗೇನು ಕಮ್ಮಿ ಇಲ್ಲ ಅಂದ್ರೆ ಏನ್ ಇವತ್ತು ಹೋಳಿಗೆ ಮಾಡ್ತೀನಿ, ಹುಗ್ಗಿ ಮಾಡ್ತೀನಿ, ಜಿಲೇಬಿ ಮಾಡ್ತೀನಿ, ಚಪಾತಿ ಮಾಡ್ತೀನಿ, ಹಾಗೆ ಮಾಡ್ತೀನಿ. ಆ ಗಂಡಂದ ಎಷ್ಟು ಹೆಂಗ್ ಪರಿವರ್ತನೆ ಐತಿ. ಸೇವಾ ಮಾಡಂದ್ರ ಮಾಡ್ತಿದ್ದಿಲ್ಲ, ಈಗ ಸೇವಾ ಮಾಡ್ತೀನಿ ಅಂತ ವಿಚಾರ ಮಾಡತ್ತಾಳ. ಆಗ್ಲಿ ಅಂತ ತಿಳ್ಕೊಂಡು ಹೇಳ್ದ. ಹಳ್ಳಗ ಗಂಡ ಕರೆದು ರಾತ್ರಿ ಹೇಳಿದ್ರು, ನೋಡ್ರಿ ಅದು ಇಷ್ಟು ಗಳಿಸೋದಾಗಲ್ಲ ನಮಗ, ಹ್ಯಾಂಗರೆ ಮಾಡಮ್ಮ, ಹಡಕ್ ಮಾಡಮ್ಮ. ಅವಂದ ತೆಲಿಗಿಲಿ ಖರಾಬಾಗ್ಯದ. ಅಂತ ಪಾಪ ಕಾರ್ಯ ನಾನು ಮಾಡಂಗಿಲ್ಲ ಅಂದ್ರೂ ಅವನಿಗೆ ಹೇಳಿ 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 ದುಷ್ಟರ ಸಾವಾಸದಾಗ ಓದಿವಂದ್ರೆ ದುಷ್ಟ ಬುದ್ಧಿ ಬರ್ತದೆ. ಅಂದ್ರೂ ಕೂಡ ಮನಸ್ಸಿಲ್ಲಾರ್ದಂಗ ಮನಸ್ಸು ಮಾಡಿ ರಾತ್ರಿ ನಿಮ್ಗೇನ್ ಮಾಡೋದ ಸುಮ್ ಕಾಯ್ಕೋತೀರಿ, ನಾ ಎಲ್ಲ ಎತ್ತದ ಗೊತ್ತದ, ನನಗ ಕಾಳ್ತನ ಮಾಡೋದೆಲ್ಲ ಗೊತ್ತದ ಅಂತ ತಿಳ್ಕೊಂಡು ವಿಚಾರ ಮಾಡಿ ಅವ್ರಿಗೆ ಹೋಗಿ ಮಲ್ಕೊಂಡಾಗ ಜೋಳಿಗೆ ತಂದು ಬಂಗಾರ ನಾಣ್ಯಗಳು ತಗೊಂಡು
ಕಲ್ಲುಗಳು ಕಟ್ಟಿಗೆ ಇಟ್ಟರು, ಕಲ್ಲಿ ಕಟ್ಟಿಟ್ರು ಬುಜ್ಜೊಳಗಿದಂಗೆ. ಮತ್ತ ಅವ ಮುಂಜಾನೆ ಎದ್ದು ಹೋಗವಿದ್ದ, ಜೋಳಿಗೆ ಎದ್ಕೊಂಡ ವಜ್ಜಿ ಕಾಣಕತ್ತು. ಜೋಳಿಗೆ ಯಾಕೆನೋ ವಜ್ಜಿ ಕಾಣಕತ್ತದ. ಏನಿಲ್ರಿ, ಗರಮ ಗರಂ ಎಲ್ಲ ಅಡಿಗೆ ಪಿಡಿಗಿ ಮಾಡಿ ನಿಮ್ ಜೋಳಿಗೆದಾಗ ಇಟ್ಟಿನಿ, ಅದ್ರ ಸಲಕ್ಕೆ ವಜ್ಜಿ ಆಗ್ಯದ, ನೀವೇನ್ ಟೆನ್ಷನ್ ತಗೋಬೇಡ್ರಿ. ಅವ್ ಧಡಧಡ ಎಲ್ಲಿ ಬಿಚ್ಚಿ ನೋಡ್ತಾರ ಅಂತೇಳಿ ಜೋಳಿಗೆ ಬಿಚ್ಚಿ ನೋಡೋ ವಾಸ ಬಂತು, ಚಂದ ಕಮ್ಮಗ ವಾಸ ಬಂತು. ಅರೇ ಅಡಿಗೆ ಮಾಡಿಟ್ಟಾರ ಅಂತ ಹೇಳ್ಕೊಂಡು ಹಾಕೊಂಡ ಜೋಳಿಗೆ ಬಗಲಿಗೆ ಹೋದ. ಹೋಗ್ತಾ 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 ಹಸಿವಾಯ್ತು, ಊಟ ಮಾಡ್ದ, ಗಂಟು ಬಿಚ್ಚಿಲ್ಲ, ಅವೇನ್ ನೋಡಿಲ್ಲ. ಎಲ್ಲಿ ಕುಂಭಮೇಳಕ್ಕೆ ಹೋಗಿ ಏನ್ ಕಾರ್ಯಕರ್ತರು ಇರ್ತಾರಲ್ಲ, ಮೇನ್ ನಮ್ಮ ಷಣ್ಮುಖ ಸ್ವಾಮಿ ಅಂತವ್ರಿಗೆ ಭೇಟಿಯಾಗಿ, ನಾಳಿಂದು ಏನು ಭಂಡಾರದ 1000 ಬರ್ಲಿ, 2000 ಬರ್ಲಿ, 3000 ಬರ್ಲಿ, ಎಲ್ಲರದು ಭಂಡಾರದ ಖರ್ಚ ನಾ ಕೊಡ್ತೀನ್ರಿ ಗುರುಗಳೇ. ನಿಮಗೆ ಏನು ಹೋಳಿಗೆ ಮಾಡೋದು ಹೋಳಿಗೆ ಮಾಡ್ರಿ, ಆ ಲಡ್ಡು ಮಾಡೋದು ಲಡ್ಡು ಮಾಡ್ರಿ ಅಂತ ಹೇಳ್ಕೊಂಡು ಆ ಸ್ವಾಮಿ ಹೇಳಿದ್ರು. ಸ್ವಾಮಿಗಳು ಬಹಳ ಖುಷಿ ಆದ್ರು. ಇಂಥ ಗಿರಿಕಿ ನಮ್ಗೆ ಎಂದು ಗಂಟು ಬಿದ್ದಿಲ್ಲಪ್ಪ, ತಾನೇ ಬಂದು ಎಲ್ಲ ಹೇಳಕತ್ತಾನ ಅಂತ ತಿಳ್ಕೊಂಡು ವಿಚಾರ ಮಾಡಿ, ಎಲ್ಲ ಪರಿಚಯ ಇತ್ತಲ್ಲ, ಅಲ್ಲಿದು ಉದ್ರಿ ತಂದು ಇಲ್ಲಿ ಉದ್ರಿ ತಂದು ಅಲ್ಲಿ ಉದ್ರಿ ತಂದು ಒಂದು 4-5 ಸಾವಿರ ಜನದ ಊಟದ ವ್ಯವಸ್ಥೆ ಫುಲ್ ವ್ಯವಸ್ಥೆ ಮಾಡಿದ್ರು. ಇವನು ಎಲ್ಲ ಆದ್ಮೇಲ ಅವನಿಗೆ ಕೇಳಿದ್ರು ಸಾಧು ಮಹಾರಾಜ, ಅದೆಲ್ಲ ಕೊಡೋದದ ದುಡ್ಡು ಮತ್ತೆ ನೋಡ್ರಿ, ಮತ್ತೆ ಏನು ಕೊಡೋದ ಕೊಟ್ಟು ಹಾಕ್ರಿ ಅಂತ ಒಂದು ರೂಮ್ದಾಗ ಕೊಟ್ರಿ ಅವ್ರಿಗೆ. ನಾವು ಹೋಗಿ ಖುಷಿಲಿಂದ ಇವತ್ತು ದಾನ ಮಾಡಂತ ಪ್ರಸಂಗ ಬಂತು ಅಂತ ಹಿಗ್ಲಿಂದ ಬಹಳ ಖುಷಿ ಅಂದ್ರೆ, ಇಷ್ಟು ಜನ ಊಟ ಮಾಡಿದ್ರು, ಇವತ್ತಿಷ್ಟು ಸಾಧುಗಳು ಊಟ ಮಾಡಿದ್ರು ಅಂತ ಖುಷಿ ಪಟ್ಟು ಹೋಗಿ ಗಂಟ ಬಿಚ್ಚದ. ಅವರೇ ಕೇಳ್ತಿರಲಿಲ್ಲ, ಗಂಟ ಬಿಚ್ಚದ. ಏನಿತ್ತು? ಕಲ್ಲಿತ್ತು. ಅವಂದ ನನ್ನ ಕನಸಿಗೆ ಬಿದ್ದಿರ್ಬೇಕು. ಕಣ್ಣು ಒರೆಸ್ಕೊಂಡು ನೋಡಿದ ಕಲ್ಲೇವ, ಕಣ್ಣು ಒರೆಸಿದ್ರು ಬಿ ಕಲ್ಲೇವ. ಹಿಂಗಾಯ್ತು ಅಂತೇಳಿ ಬೆಚ್ಚನೇ ಅದ. ಮತ್ತೆ ಬಿಚ್ಚಿ ನೋಡದ. ನನಗೇನು ಹುಚ್ಚಿಗಿಚ್ಚಿ ಹಿಡಿದೇನು, ಬಂಗಾರ ಹೋಗಿ ಕಲ್ಲು ಹೆಂಗ ಆತವ ಅಂತೇಳಿ ವಿಚಾರ ಮಾಡ್ದ. ವಿಚಾರ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಬಂದಿದ್ದ. ಯಾರಿಗೆ? ಅವ್ರಿಗೆ ಮಕ್ಕಳಿರ್ಲಿಲ್ಲ, ಆಶೀರ್ವಾದ ಮಾಡಿ ಮಕ್ಕಳಾಗಲಿ ಅಂತ ಆಶೀರ್ವಾದ ಮಾಡಿ ಬಂದಿದ್ದ. ಆದಷ್ಟು ಜಲ್ದಿ ಮಕ್ಕಳಾಗಲಿ ಅಂತ ನೋಡ್ದ ಕಲ್ಲುಗಳು. ಆ ಮಾಲಕರಿಗೆ ಏನ್ ಹೇಳ್ಬೇಕು, ದೊಡ್ಡ ಸ್ಥಳಿಕೆ ಮಾಡಿ ಎಲ್ಲರಿಗೆ ನಾನು ಹೇಳ್ಕೊಂಡಿನಿ ಅಂತ ವಿಚಾರ ಮಾಡಿ ತಲೆ ನಡಿಲಿಲ್ಲಪ್ಪ ಅಂತ ಮನುಷ್ಯ ಹೈರಾಣ ಆಗ್ತ. ಜೋಳಿ ಹರದ, ಲುಂಗಿ ಹರದ, ಗಂಟ್ ಹಾಕಿ ಪಾಶಿ ಹಾಕೊಂಡ್ಕೆ ಸತ್ವ. ಅಪಮಾನ. ಇಮಾನ್ದಾರ್ ಮನುಷ್ಯ ಅಪಮಾನ ಕಂಜತಾನ. ಪಾಶಿ ಹಾಕೊಂಡು ಸತ್ತು ಹೋದ ಮ್ಯಾಲ ಅವ ಏನು ಮ್ಯಾನೇಜರ್ ಇದ್ದಲ್ಲಲ್ಲಿ, ಇವನು ವಿಶ್ವಾಸ ಮಾಡಿ ಎಲ್ಲರಿಗೂ ಊಟ ಮಾಡಿಸಿದ್ದ, ಹ್ಯಾಂಗರ್ನು ಕೊಡ್ತಾನ ಅಂತ ತಿಳ್ಕೊಂಡು ವಿಚಾರ ಮಾಡದ. ಅವನು ಹೊಲ, ಅವನ ಮನಿ ಎಲ್ಲ ಮಾರಿ ಹಾಕಿ ಹೆಂಡ್ರಿಗೆ ಮಕ್ಕಳಿಗೆ ಬೀದಿಗೆ ತರಿಸಿ ಅದು ಭರ್ತಿ ಮಾಡಿ ಆ ಆಶ್ರಮ ಬಿಟ್ಟು ಹೋಗ್ಬಿಟ್ಟನ. ನೋಡ್ರಿ, ಬೀದಿ ಪಾಲಾದ. ಅವ್ರಿಗೊಂದು ಗಂಡಸ ಮಗ ಹುಡುತ್ತಲ್ಲಿ. ಅವ್ರ ಹೊಟ್ಟೆಗೆ ಹೋದಿವ ಯಾರು? ಸಾಧು ಸತ್ತು ಯಾರು ಊಟ ಹಾಕಿದ್ರಲ್ಲ ಅವ್ರ ಹೊಟ್ಟೆಗೆ ಹೋದ. 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, 4 ವರ್ಷ ಆಯ್ತು, 10 ವರ್ಷ ಆಯ್ತು. ಆ ಹುಡುಗ ದೇವರು, ದಿಂಡ್ರು, ಪೂಜಾ, ಪಾಠ, ಜಪ, ತಪ ಇದೇ ಮಾಡ್ಕೊತಿದ್ದ ಹುಡುಗ. ಇದೇನು ಸಾಧು ಆಗ್ತದ, ಸನ್ಯಾಸಿ ಆಗ್ತದ ಅಂತೇಳಿ ಅವ್ರಿಗೆ ಅಂಜಿಕೆ ಹತ್ತಿಯಾರಿಗೆ ತಾಯಿ ತಂದಿಗೆ.
ಒಂದಿನ ಬಹಳ ವಿಚಾರ ಮಾಡಿ, ಹಿಂಗಾದ್ರ ನಮ್ಮದು ಮನಿ ಬರ್ಬಾದಾಗ್ತದ, ಆ ಸಾಧುಂದಿ ಏನರೇ ಶಾಪ್ ಇದ್ರಿ ನಮಗ, ಅದಕ್ಕೆ ನಮ್ಮ ಪಾಲ್ ಹುಚ್ಚುಚ್ಚು ಮಾಡಕತ್ತದ. ಸಾಧುಂದಿ ಶಾಪ ಇದ್ದಿರ್ಬೇಕು. ಇನ್ನ ಯಾರೋ ಬಂದಿದ್ರು, 3 ಕೂಸುಗಳು ಹೋಗಿ ಅವರು. ಹುಟ್ಟುದು 2 ವರ್ಷಕ್ಕೆ ಹೋಯ್ತು, ಹುಟ್ಟುದು 1 ವರ್ಷಕ್ಕೆ ಹೋಯ್ತು, ಹುಟ್ಟುದು 6 ತಿಂಗಳಿಗೆ ಹೋಯ್ತು. ಹಣೆಗಾಮ್ ನೀನು ಬಂದಿದ್ರು. ಮತ್ತೇನು ಬೇಮಾರಿ ಇಲ್ಲ ಅವಕ್ಕ. ಪೋಸ್ಟ್ ಮಾರ್ಟಮ್ ಮಾಡೋದು ಕೂಡ ಅದ್ರಾಗ ಏನೇನು ಬಂದಿಲ್ಲ. ನೀನು ಬಂದ್ ಕೇಳಿ ಯಾಕೆ ಹಿಂಗ ಅಲಾಗತ್ತಾವ? 3 ಕೂಸುಗಳು 2 ವರ್ಷಿಗೆ 1 ವರ್ಷಿಗೆ 6 ತಿಂಗಳಿಗೆ ಹಿಂಗ್ ಹೋಲ್ಕತ್ತಾವ, ಹೆಂಗ್ ಮಾಡ? ನಂದ ಪೈಲೆ ನಿಮ್ಮ ತಾಯಿ ತಂದಿ ಏನ್ರೆ ಒಂದು ಕೂಸಿಗೆ ಮಟಕ ಬಿಡ್ತೀನಿ ಅಂತ ಬೇಡ್ಕೊಂಡಿರ್ಬೇಕು, ಅಂದಲ್ಲಿ ಹಿಂಗ ಅಲಾಗತ್ತಾವ. ಹೌದ್ರಿ, 2 ಸ್ವಾಮಿಗಳು ಹಿಂಗೆ ಹೇಳ್ಯಾರ ನಮ್ಗ ಅಂತಂದ್ರ. ಹಂಗ ಅವ್ರು ಏನ್ ತಿಳ್ಕೊಂಡ್ರು, ನಾವು ಆ ಸಾಧುಗ ಧೋಕಾ ಮಾಡಿದ್ವಿ ಅಂತ ತಿಳ್ಕೊಂಡು ನಮ್ಮ ಪಾರ್ನು ಕೂಡ ಸನ್ಯಾಸ ಆಗಿ ಹೋಗ್ತದೇನೋ. ಅದಕ್ಕೆ ಏನ್ ಮಾಡಮು, ಆ ಸಾಧು ಹುಡುಕ್ಯಾಡ್ಕೋತ ಹೋಗಿ ಈ ಅವನ ಬಲ್ಲಿ ಏನು ನಾವು ತಗೊಂಡಿದೀವಲ್ಲ 1000 ರೂಪಾಯಿ, 1000ಕ್ಕೆ 5000 ಕೊಡ ಒಟ್ಟು ತಪ್ಪಾಗ್ಯದ ಅಂತೇಳಿ ಕಾಲಿ ಬೆಳಕ್ ಅಂತ ತಿಳ್ಕೊಂಡು ಅವ್ರಿಗೆ ಹುಡುಕ್ಯಾಡ್ಕೋತ ಮಗನಿಗೆ ಕರ್ಕೊಂಡಕ್ಕೆ ಹೋದ್ರಂತ. ಇದು ಕತಿ ದೊಡ್ಡದ, ಸ್ವಲ್ಪದಾಗ ಹೇಳ್ತೀನಿ ನಿಮಗೆ, ಗುರುತಾಗಬೇಕಲ್ಲ. ಕೇಲಿ ಯಾಕರ ಮಾತೆ ಭೋಗಾವೇತೆ. ಕುಂಭಮೇಳಕ್ಕೆ ಹೋದ್ರು, ಹುಡುಕ್ಯಾಡ್ಕೋತ 12 ವರ್ಷಕ್ಕೆ ಬರ್ತ ಕುಂಭಮೇಳ. ಪೈಲೆ ವರ್ಷ ಹೋಗಿದ್ರು, 12 ವರ್ಷ ಆಗಿತ್ತು, ಮತ್ತೆ ಕುಂಭಮೇಳದಾಗೆ ಸಿಗ್ತಾರ ಅಂತ ತಿಳ್ಕೊಂಡು 12 ವರ್ಷಕ್ಕೆ ಹುಡುಗ ತಗೊಂಡ್ಕೆ ಹೋದ್ರಲ್ಲಿ. ಹೋಗಿ ಹುಡುಕ್ಯಾಡಿದ್ರು. ಆ ಪಾರ ನಾನು ಇಲ್ಲಿ ಕುಂಭಮೇಳ ನೋಡ್ತೀನಿ ಅಂತೇಳಿ ಅರ್ಥ ಇತ್ತು, ಹುಡುಗಾಡಕತ್ತಿತ್ತು. ಹೋಗಿ ಒಬ್ಬವ ಗಿಡದ ನೆಳಕೋತ ಬಿದ್ದಿದಂತ. ಆ ಪಾರ ಹೋಗಿ ಅವನಿಗೆ ಭೇಟಿ ಆಯ್ತು. ಯಾಕಪ್ಪ ನೀನು ಯಾರು ಹಿಂದೆ ಮುಂದೆ ಏನಿಲ್ಲೇನು? ಅವನ ಕತಿ ಎಲ್ಲ ಕೇಳ್ದ ಪಾರ. ಹಿಂಗ ಒಬ್ಬರು ಸಾಧು ಬಂದಿದ್ರು, ಧೋಕಾ ಮಾಡಿದ್ರು ನನಗ, ಪಾಶಿ ಹಾಕೊಂಡು ಸತ್ತು ಹೋದ್ರು, ನಾನು ಬಾಕಿಯಾಗಿ ನಾನು ಬೀದಿ ಪಾಲಾಗಿದ್ದೀನಿ, ಮಕ್ಕಳು ಒಂದು ಕಡೆ, ಹೆಂಡ್ರು ಒಂದು ಕಡೆ, ನಾವು ಒಂದು ಕಡೆ. ನೀನ್ ಟೆನ್ಷನ್ ತಗೋಬೇಡ, ಬಾಕಿ ಪಿಕ್ಕಿ ಮುಟ್ಟೋದೇನ, ಏನೋ ಮುಟ್ಟಿಲ್ಲ, ಏನೋ ಕೊಡೋದ. ಇವ ಮನೆಗೆ ಓಡ್ಕೋತ ಹೋದ. ಅವ್ರ ಅವ್ವ ಅಪ್ಪ 5000 ರೂಪಾಯಿ ಸುವರ್ಣ ನಾಣ್ಯ ಇದ್ದಿದ್ದು ತೊಗೊಂಡಿದ್ದು ನೋಡಿದ್ದ. ಆ ಹಳ್ಳಗ ಗಂಟೆ ಅಂತದ ಪಾರ ಏನ್ರಿ, 5000 ನಾಣ್ಯಗಳು ಒಯ್ದು ಅವನಿಗೆ ಕೊಟ್ಟ. ಈಗ ತಗೋ, ಯಾರಿಗೇನು ಕೊಡೋದು ಕೊಟ್ಟ ಹಾಕೊಂತೀವಿ. ಎಲ್ಲಿಂದ ತಂದಿ ಅದು ನೀ ಕೇಳಬೇಡ, ಎಲ್ಲಿಂದ ತಂದಿನೋ ಹ್ಯಾಂಗ್ ತಂದಿ. ಮತ್ತ ಮನೆಗೆ ಹೋಗಿ ಮತ್ತ ಅದ್ರಾಗ ಕಲ್ಲು ತುಂಬಿಟ್ಟ. ಅದ್ರಾಗ ಎಲ್ಲಿ ಎತ್ತಿದಲ್ಲ ಪಾರ, ಅದ್ರಾಗ ಮತ್ತೆ ಕಲ್ಲುಗಳು ತುಂಬಿಟ್ಟ. ಅವ ಬಹಳ ಖುಷಿ ಅವನಿಗೆ. ಯಾರಿಗೆ? ಅವಾಗ ಅವನಿಗೆ ಅನ್ನಿಸ್ತು, ನನ್ನ ಪರೀಕ್ಷೆ ಮಾಡ್ಯಾನ ದೇವರು. ಆಗ ನನ್ನ ಪರೀಕ್ಷೆ ಮಾಡಿ ಈ ರೀತಿ ಆಟ ಆಡಿಸ್ಯಾನ ದೇವ್ರನಪ್ಪ ಅಂತ ತಿಳ್ಕೊಂಡು 5000 ನಾಣ್ಯಗಳು ತಗೊಂಡ ಹೋಗಿ ಆ ಮ್ಯಾನೇಜರಿಗೆ ಏನು ಕೊಡೋದು ಕೊಟ್ಟು ಹಾಕದ. ಅವ್ರೇನು ಹೊಲ ಮಾರಿದಲ್ಲ ಹೊಲ ತಗೊಂಡ, ಮನಿ ಮಾರಿದಲ್ಲ ಮನಿ ತಗೊಂಡ, ಹೆಂಡ್ರು ಮಕ್ಕಳು ಒಂದು ಜಾಗದಾಗ ಬಂದ್ರು, ಮತ್ತ ಆರಾಮವಾಗಿ ಇರ್ಲಿಕ್ಕೆ ಚಾಲು ಮಾಡದ. ಅದು ಮತ್ತೆ ಬೇರೆ. ಅವಾಗ ಇವ್ರು ಮನೆಗೆ ಬಂದು ಆ ರೂಮ್ದಾಗ ಬಂದು ಶೋಧ ಎತ್ತಿದ್ರಲ್ಲ, ಎಲ್ಲ ಕಡೆ ಪ್ರಚಾರ ಮಾಡಿ ಕೇಳಿದಾಗ ಹಿಂಗ ಒಬ್ಬ ಸಾಧು ಬಂದಿದ್ದ, ಹಿಂಗ ಅನ್ನ ಮಾಡ್ದ, ಹಂಗೈತಿ ಹಿಂಗೈತಿ ಎಲ್ಲ ಪತ್ತ ಹತ್ತದ ಮ್ಯಾಲ ಹಿಂದ್ರಡೆ ಗುರುತಾಯ್ತು. ಅವನೇ ಅವನಿಗೆ ಹೋಗಿ ನಮ್ಮ ಮಗ ದಾನ ಮಾಡ್ಯಾನ ಅಂಬೋದನ್ನು ಗುರುತಾಯ್ತು. ಅದಕ್ಕೆ ಯಾವ ಜನ್ಮಾರೆ ತಾಳಬೇಕಾಗ್ತದ, ತಾಳಿ ಅದು ಋಣ ಭೇದ ಮಾಡಬೇಕಾಗ್ತದ, ಮುಟ್ಟಿಸ್ಬೇಕಾಗ್ತದ.
ಹಿಂದೆ ಮಾಡಿದನು ಮುಂದೆ ಉಣಬೇಕು ಅಂತ. ಇಂದು ಮಾಡಿದು ಮುಂದುಣಬೇಕು, ಇಂದುಣಬೇಕು ಮುಂದುಣಬೇಕು. ಆ ರೀತಿಯಾಗಿ ಈ ನಮ್ಮ ಕ್ಷೇತ್ರದಲ್ಲಿ ಅನೇಕ ಭಕ್ತಾದಿಗಳು ಬಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಮನಸ್ಸಿನಿಂದ ಪ್ರೇಮದಿಂದ ಪ್ರೇಮಯುಕ್ತ ಸದಾ ಪ್ರೇಮಯುಕ್ತ ಜಪ ಶಿವನಾಮ ಸಕಲ ಹಿ ಕಾಮ ಠಾಕುನಿಯ. ಅದಕ್ಕ ಪೂಜೆ ಮಾಡಬೇಕಾದ್ರೂ ಪ್ರೇಮಯುಕ್ತ ಪೂಜೆ ಇರಬೇಕು, ದಾನ ಮಾಡಬೇಕಾದ್ರೂ ಕೂಡ ಪ್ರೇಮಯುಕ್ತ ಇರಬೇಕು, ಸೇವಾ ಮಾಡಬೇಕಾದ್ರೂ ಕೂಡ ಪ್ರೇಮಯುಕ್ತ ಇರಬೇಕು. ಏನ್ರಿ, ನಿನ್ನೊಂದು ಸನ್ನಿವೇಶ ನೋಡೋಣ. ಕರೋಡೋಪತಿ, ಕರೋಡೋ ರೂಪಾಯಿದ ಗಾಡಿ ನಾನು ಇಂತಜಾರ ಮಾಡಕೂತಿದ್ರು, ಕುಂತಿದ್ರು. ನಾ ಬಂದ್ ನೋಡ್ದ, ಆ ತಾಯಿದ ಕಾಲು ಒತ್ಕೋತ್ ಕೂತಾನ ಮಗ. ಯಾರು ಕರೋಡು ರೂಪಾಯಿ ಗಾಡಿ ತಗೊಂಬಂದಾರಲ್ಲ, ಆ ಮಾಲ್ಕಿನ ಇದ್ರಲ್ಲ, ಆಕಿಂದ ಕಾಲು ಯಾರು ಒತ್ತಾರ? ನೌಕರದಾರಲ್ಲ, ಮಗ ಒತ್ತಗತ್ತಾನ. ನಾ ಕೇಳ್ದ, ನನಗ ನೋಡಿ ಒತ್ತಗತ್ತ ನಿನ್ನ ಕಾಲ ಅಂತ ಕೇಳ್ದ. ಇಲ್ರಿ ಅಪ್ಪ, ಯಾವಾಗನು ಎಲ್ಲಿ ಹೋದಲ್ಲಿ ಗಾಡಿ ಇಳಿದ ತಕ್ಷಣನೇ ನನ್ನ ಕಾಲು ಒತ್ತಾನ ನನ್ನ ಮಗ. ನಂದ ಸುಖದ ಸಂತತಿ, ಸುಖದ ಸಂಪತ್ತಿ, ನಿನಗ ಸಂಪತ್ತೂ ಸಿಕ್ಕದ ಮಗ, ಸಂತತಿನೂ ಸಿಕ್ಕದ. ಇಂಥ ಮಕ್ಕಳು ನಿನ್ನ ಹೊಟ್ಟಿಲಿ ಹುಟ್ಟಿ ಬಂದವ ಅಂತಂದ್ಮೇಲೆ ನಿನ್ನ ಭಾಗ್ಯ ಅದ ಅಂತ ತಿಳ್ಕೊಂಡು ಅವ್ರ ತಾರೀಫ್ ಮಾಡಿದೀವಿ. ಹೇಳಲ್ಲಕ್ಕೆ ಏನಪ್ಪಾ ಅಂತಂದ್ರ, ಇದೆಲ್ಲ ಪಡ್ಕೊಂಡು ಬೇಕಾದ್ರ ಇಂಥದ್ದು ಪುಣ್ಯ ಕಾರ್ಯ ಮಾಡಿದಾಗ ಮಾತ್ರ ನಮ್ಮ ಭಾಗ್ಯದಾಗಿ ಸಿಗಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಪ್ರತಿನಿತ್ಯ ಇಲ್ಲಿ ಬಂದು ಕೆಲವು ಭಕ್ತಾದಿಗಳು ಅನ್ನ ಸೇವೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಧನ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಭಗವಂತ ಕೊಟ್ಟು ಕಾಪಾಡಲಿ. ಅದೇ ರೀತಿಯಾಗಿ ಇವತ್ತು ಅಮ್ಮ ನೋಡ್ತಾ ಇದ್ದೀನಿ, ಬಹಳ ಖುಷಿಯಾಗಿದೆ. ರೇಷ್ಮಾನ ಅವ್ವಲ್ಲ, ರೇಷ್ಮಾ ಅಂತ ಹೇಳಿ ಹುಡುಗಿ ಕರ್ಕೊಂಡ್ ಬಂದಿಳು ಅಮ್ಮ. ಈಕೆ 5-6 ವರ್ಷ ಐತೆ, 6 ವರ್ಷದ ಕೆಳಗಡೆ ಅಮ್ಮ ಕರ್ಕೊಂಡ್ ಬಂದಿದ್ರು ಮಠದಾಗ. ಮಗಳು ಹಿಂಗ್ ಆಗಿಗಳು, ಗಾಳಿಗೆ ಹಾರು ಹೋಗ್ಲಿ ಆಗಿಗಳು. ಅಂತ ಒಂದು ಪರಿಸ್ಥಿತಿ. ಯಾವ ದವಾಖಾನಿ ಅವು ಇವು ಎಲ್ಲ ತಿರುಗಿ ಅವು ಆ ರೇಷ್ಮಾ ಹೆಸರು ನೆನ್ಪಿಟ್ಟಿನಿ ನನ್ನ ಕರ್ಕೊಂಡ್ ಬಂದಳು. ಅವು ಏನೇನು ಕ್ರಿಯೆಗಳು ಮಾಡಿದೀವಿ. ನದಿದಾಗ ಒಯ್ದು ಹೋಳಿ ಹಾಕಿದೀವಿ ಆಕಿಗೆ. ಏನು ಇಲ್ಲಿ ತಾನು ಹೋಳಿ ಹಾಕಿದೀವಿ, ಹೋಳಿ ಹಾಕಿ ಏನೇನು ಕ್ರಿಯೆ ಮಾಡಿ ಎಲ್ಲ ಮಾಡಿದೀವಿ. ಎಲ್ಲ ಕ್ಲಿಯರ್ ಆಯ್ತು. ಫಸ್ಟ್ ಕ್ಲಾಸ್ ಗಂಡ ಸಿಕ್ಕ, ಫಸ್ಟ್ ಕ್ಲಾಸ್ ಮನಿ ಸಿಕ್ತು, ಫಸ್ಟ್ ಕ್ಲಾಸ್ ಅತ್ತಿ ಸಿಕ್ಕಳು. ಈ ಸೊಸಿಗೆ ಕುಂದರಿಸಿ ಎಲ್ಲ ಅಡಿಗೆ ಮಾಡಿ ಊಟ ಮಾಡಿಸ್ತಾಳಕಿ ಅತ್ತಿ. ಏನ್ರಿ, ಅಂತ ಅತ್ತಿ ಸಿಗೋದು ಬಾಳ ಪುಣ್ಯ ಬೇಕು. ಹೊಡೆದು ಕೆಲಸ ತಗೊಂಡ್ಬರ್ತಾರೆ. ಪರಂತು ಸೇವಾ ಸೊಸಿ ಸೇವಾ ಮಾಡೋರು ಬಹಳ ಕಡಿಮೆ ಇರ್ತಾರೆ. ಅದಕ್ಕೆ ಭಾಗ್ಯ. 1 ಕೂಸು, 2 1 ಕೂಸು ಬಿ ಹುಟ್ಟು ಬಂತು. ಇಲ್ಲಿ ಈ ರೀತಿಯಾಗಿ ಅನೇಕ ಭಕ್ತಾದಿಗಳು ಒಬ್ಬೊಬ್ಬರದ್ದು ಮುಖ ನೋಡೋದಂದ್ರ ಒಬ್ಬೊಬ್ಬರದು ಅಲ್ಲಿ ಚರಿತ್ರೆ ನಮಗ್ ಕಣ್ಣಿಗೆ ಕಾಣಿಸ್ತದೆ. ಆ ರೀತಿಯಾಗಿ ಸೇವೆ ಮಾಡಿ ಇಲ್ಲಿ ಸೇವಾ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ತಮ್ಮೆಲ್ಲರ ಜೀವನದಲ್ಲಿ ಇದೇ ರೀತಿಯಾಗಿರತಕ್ಕಂಥ ಅನುಕೂಲತೆ ರೇಣುಕ ಭಗವತ್ಪಾದರು ಕೊಟ್ಟು ಕಾಪಾಡಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ 4 ಮಾತುಗಳನ್ನು ಮುಗಿಸ್ತೀವಿ. ಸಾಂಬ ಜೈ ನಮ ಪಾರ್ವತಿ ಹರ 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 ಹರ